ನೀನು ಯಾಕಮ್ಮ ನಿನಗೆ ಬೇರೆ ಹೇಳಬೇಕಾ? ಸರಿ ದೊಡ್ಡಪ್ಪ. ನಿನಗೇನಮ್ಮ ನಿನಗೆ ಸ್ಪೆಷಲಾಗಿ ಇನ್ವೈಟ್ ಮಾಡಬೇಕಾ? ನಿನ್ನ ಮುದ್ದು ಮಗ ಕರ್ಣನಿಗೂ ನಿತ್ಯಂಗೂ ಹಬ್ಬದ ಶಾಸ್ತ್ರ ಮಾಡೋದು ಬೇಡ? ಬೇಗ ರೆಡಿಯಾಗಿ ಬಾ ಮಂಜು. ನೀನು ರೆಡಿಯಾಗಿ ಅಮ್ಮನ ಕರ್ಕೊಂಡು ಬಾ. ಏನೋ ಮಾಡಕ್ಕೆ ಹೊರಟಿದಾರಲ್ಲ ಇವ್ರ ಹತ್ರ ನೋಡ್ತಿದ್ರೆ ನನ್ಗೆ ಯಾಕೋ ಅನುಮಾನ. ನನಗೇನು ರಂಗೋಲಿ ಹಾಕೋದಕ್ಕೆ ಹೆಲ್ಪ್ ಬೇಡ, ತಾವಿನೂ ಹೊರಡ್ಬೋದು. ನಾನೇ ಹೆಲ್ಪ್ ಮಾಡೋದು ಬಂದೆ. ಏನೇನೋ ಅನ್ಕೋತಾರಪ್ಪ. ಹೀಗೆ ರೋಡಲ್ಲಿ ಪಾಸ್ ಆಗ್ತಿದ್ನ, ಒಂದು ಹುಡುಗಿ ನೋಡಿದೆ, ಚೆನ್ನಾಗಿತ್ತು, ರಂಗೋಲಿ ಬರೇ ಹಾಕ್ತಿದ್ಲು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಓ ಹೌದಾ? ಇದೇನ್ರಿ ಕೆನ್ನೆಲ್ಲ ಬಣ್ಣ ತುಂಬ್ಕೊಬಿಟ್ಟಿದೆ. ಈ ತರ ರೇಲೆಲ್ಲ ನಮ್ಮ ಹತ್ರ ಬೇಡ. ನಿಜ ರೀ, ನೀನ್ ಲವಲ್ ಇದ್ರೆ ತಾನೆ. ನೋಡಿ ಕೆಂಪಾಗಿದೆ. ಯಾರ್ರಿ ನಿಮ್ ಲವರ್? ಇದರೊಬ್ರು ಡಾಕ್ಟ್ರು. ಓ, ಹಲೋ ಮೇಡಮ್. ಏನು ಡ್ರೀಮ್ ಲ್ಯಾಂಡ್ ಅಲ್ಲಿ ಡ್ರೀಮ್ ಬಾಯ್ನ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಡಾಕ್ಟರ್ ನೀತಿ ಅವರೇ? ಅಯ್ಯೋ ಹಾಗೆಲ್ಲ ಏನಿಲ್ಲ, ರಂಗೋಲಿ ಹಾಕ್ತಾ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಮೋಚಿಡೆ ಇಲ್ಲಿ ಬಂದ್ ನೋಡು, ನಿನ್ ಮೊಮ್ಮಗಳು ಒದ್ದಾಟನ. ಏನಾಯ್ತೆ? ಏನಾಯ್ತಾ ನೋಡಲಿ, ಎಲ್ಲಾನು ನಿಂದೆ ತಪ್ಪು. ನಾನೇನೇ ಮಾಡ್ದೆ? ಸರಿಯಾಗಿ ರಂಗೋಲಿ ಹಾಕಿಲ್ವೇನೆ ನಿಧಿ? ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ನೀನೊಂದು ಪೆದ್ದು ಕಣೆ. ಹೆಣ್ಮಕ್ಳು ವಯಸ್ಸಿಗೆ ಬಂದಿದ ತಕ್ಷಣ ನಾವು ಅವ್ರಿಗೆ ಮದುವೆ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಕೂತಲ್ಲಿ ನಿಂತಲ್ಲಿ ಹಾರಾಡ್ತಿರ್ತಾರೆ, ಕನ್ಸ್ ಕಾಣ್ತಿರ್ತಾರೆ ಅಲ್ವಾ ನಿಧಿ ಮೇಡಮ್? ಓ ಇದಾ ವಿಷಯ? ನೀ ಹೇಳೋದು ಸರಿ ಕಣೆ. ನೋಡು, ನಮ್ಮ ನಿತ್ಯನ್ ಬದುಕಂತೂ ಒಂದು ಹಂತಕ್ಕೆ ಬಂದ್ಬಿಡ್ತು. ಈಗ ನಿಧಿಗೆ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಎಲ್ಲ ಮುಗಿಯುತ್ತೆ ನೋಡೆ. ಬೇಗ ಆ ಭಗವಂತ ದಾರಿ ತೋರಿಸ್ತಾನೆ ಬಿಡು. ಭಗವಂತ ದಾರಿ ತೋರಿಸ್ತಾನೆ, ಆದ್ರೆ ನಾವು ಫಾಸ್ಟ್ ಹೋಗ್ಬೇಕು. ನಮ್ಮ ಮುಂದಿನ ಪ್ರಾಜೆಕ್ಟ್ ಏನೇಳು? ನೀತಿ ಮ್ಯಾರೇಜ್. ನಿಧಿ ಮದುವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಒಳಗಡೆ 1,000 ಕೆಲಸ ಬಾಕಿ ಇದೆ, ಬಾ. ನಿಧಿ, ಏನೇ ಆದ್ರೂ ರಂಗೋಲಿ ಮಾತ್ರ ಸೂಪರ್ ಆಗಿ ಹಾಕಿದ್ದೆ. ಥ್ಯಾಂಕ್ ಯು ಅಮ್ಮ. ಕಂಟಿನ್ಯೂ ಕಂಟಿನ್ಯೂ. ಡ್ರೀಮ್ ಲ್ಯಾಂಡ್, ಡ್ರೀಮ್ ಬಾಯ್, ಎಂಜಾಯ್ ಎಂಜಾಯ್.
ಕರ್ಣ ಸರ್, ಇವಾಗ ನಿಮ್ಮಿಂದ ನಾನು ಸಿಕ್ಕಾಕೊಳ್ತಿದ್ದೆ. ಇಲ್ಲಿಗೆ ಬರ್ತೀರಲ್ವಾ, ಮಾಡ್ತೀನಿ ನಿಮಗೆ. ನಾನು ಕಳ್ಸಿರೋ ಕುರ್ತಾ ಪೈಜಾಮನೆ ಹಾಕೊಂಬರ್ಬೇಕು ನೀವು, ಮರಿಬಾರ್ದು. ಅಣ್ಣ ತಗೋ ಇದು ನಿನಗೆ. ಪರವಾಗಿಲ್ಲ, ಇಂಪ್ರೂವ್ ಆಗ್ಬಿಟ್ಟಿದ್ಯಾ ಗಿಫ್ಟ್ ಎಲ್ಲ ಕೊಡೋ ಹಾಗೆ. ನಿಜ ಹೇಳ ಅಣ್ಣ, ನನ್ಗೆ ಯಾರಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ತಟ್ಟಂತ ಫ್ಲ್ಯಾಶೇ ಆಗಲ್ಲ. ಈ ಥರ ಐಡಿಯಾಸ್ ಎಲ್ಲ ಬರೋದು ನಿಂಗೆ ಮತ್ತೆ ನಿಧಿಗೆ ಮಾತ್ರ. ಹಾಗಿದ್ರೆ ಇದು ಹಾ, ನಿಧಿನೇ ಕಳ್ಸಿದ್ದಿದ್ದನ್ನ, ಜೊತೆಗೆ ಲೆಟರ್ ಕೂಡ ಇಟ್ಟಿದ್ದಾಳೆ. ಇವತ್ತು ನೀನು ಹೀರೋ ಥರ ರೆಡಿಯಾಗಿ ಹೋಗ್ಬೇಕಂತೆ. ಹಾಗಂತ ನಾನು ಲೆಟರ್ ಎಲ್ಲ ಓದಿಲ್ಲಪ್ಪ. ನಿಧಿ ಹೆಸರು ಹೇಳಿದ ತಕ್ಷಣ ಮುಖದಲ್ಲಿ ಗ್ಲೋ ಡಬಲ್ ಆಗೋಯ್ತು. ಬ್ಲಷಿಂಗ್ ಬಾಯ್. ಏಯ್, ಅಣ್ಣನ ಹೀಗೆಲ್ಲ ಕಾಡಿಸ್ತಾರಾ? ಆ ಲೆಟರಲ್ಲಿ ಏನಿದೆ ಅಂತ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ ಅಲ್ವಾ ನಿಂಗೆ? ನಾನು ಹೋಗ್ತೀನಿ, ನೀನು ಓದ್ಕೋ. ಅಲೆಮಾರಿ ಮನಸ್ಸು ಇದು, ನಿಂತಲ್ಲಿ ನಿಲ್ಲದು. ನಡೆವ ಹಾದಿಯ ತುಂಬ ನಿನ್ನೊಲವ ಕನಸು. ಎದೆಯಲ್ಲಿ ತವಕ ಬಾಚಿಕೊಳ್ಳಲೆ ನೆನಪ ಕಳೆಯುವಯ ಅಳುಕ. ಏನ್ರಿ ಕವಿ ಆಗ್ಬಿಟ್ಟಿದ್ದೀರಾ? ಏನಾಗೋಯ್ತು ನಮ್ಮಿಬ್ರು ಪಾಡು? ಡಾಕ್ಟರ್ ಆಗ್ಬೇಕಾಗಿರೋಳು ಪೊಯಟ್ ಆಗಿದ್ದೀನಿ. ಎಲ್ಲ ನಿಮ್ಮ ಸವಾಸ. ಹಬ್ಬದ ದಿನ ನಿನಗಿಷ್ಟೊಂದು ಸಂತೋಷ ಸೂಟ್ ಆಗಲ್ಲ ಕರ್ಣ. ನೋಡ್ತಾ ಇರು, ಇದನ್ನು ಹೇಗಾದರೂ ಮಾಡಿ ಹಾಳು ಮಾಡೇ ಮಾಡ್ತೀನಿ.